ನಮಸ್ಕಾರ. ಇಂದಿನ ನಮ್ಮ ಪಯಣ ತುಂಗನಾಥ್ ಟ್ರೆಕ್ಗೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಚೋಪ್ಟಾ ಎಂಬ ಸ್ಥಳದಿಂದ ತುಂಗನಾಥ್ ಟ್ರೆಕ್ ಶುರುವಾಗುತ್ತದೆ. ಇದು ಪಂಚಕೇದಾರಗಳಲ್ಲಿ ಒಂದಾಗಿದೆ. ಇಲ್ಲಿ ಈಶ್ವರನ ಭುಜದ ಭಾಗವನ್ನು ಪೂಜಿಸಲಾಗುತ್ತದೆ. ಈ ಟ್ರೆಕ್ ಟೋಟಲ್ ಡಿಸ್ಟೆನ್ಸ್ 5 ಕಿಲೋಮೀಟರ್ಸ್ ಹಾಗೂ ಹೈಟ್ 12,073 ಫೀಟ್. ಇದು ವಿಶ್ವದ ಅತ್ಯಂತ ಎತ್ತರದ ಶಿವಾಲಯ. ಈ ಪಥದಲ್ಲಿ ಹಿಮಾಲಯದ ಶ್ರೇಣಿಗಳ ಅದ್ಭುತ ದೃಶ್ಯಗಳು, ಹಸಿರಿನ ಮೈದಾನಗಳು ಮತ್ತು ವೈವಿಧ್ಯಮಯ ಸಸ್ಯ ಜೀವಗಳು ನಮ್ಮನ್ನು ಆಕರ್ಷಿಸುತ್ತವೆ. ಟ್ರೆಕ್ ಈಸಿ ಟು ಮಾಡರೇಟ್ ಇದೆ, ಹಾಗಾಗಿ ಬಿಗಿನರ್ಸ್ ಕೂಡ ಈ ಟ್ರೆಕ್ನ ಮಾಡಬಹುದು. ನಿಮ್ಮ ಮುಂದಿನ ಟ್ರೆಕ್ ಪ್ಲ್ಯಾನ್ನಲ್ಲಿ ಇದನ್ನು ಸೇರಿಸಿ ಮತ್ತು ಈ ಅದ್ಭುತ ಸ್ಥಳವನ್ನು ಅನುಭವಿಸಿ. ಹಾಗೆ ಮಧ್ಯಮಹೇಶ್ವರ್ ಟ್ರೆಕ್ ಆದಮೇಲೆ ನಾವು ಈ ತುಂಗನಾಥ್ ಟ್ರೆಕ್ನ ಮಾಡಿದ್ವಿ. ಮಧ್ಯಮಹೇಶ್ವರ್ ವ್ಲಾಗ್ ನೋಡಬೇಕು ಅಂದರೆ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ. Please do watch it. ಹಲೋ, ದಿಸ್ ಇಸ್ ಫ್ರಮ್ ಚೋಪ್ಟಾ. ಇಲ್ಲಿಗೆ 12:30 ತಲುಪಿದ್ವಿ. ಜಸ್ಟ್ ಶೋ ನಮ್ಮ ಸ್ಟೇ ತೋರಿಸ್ತೀನಿ. ಸೋ ಬ್ಯೂಟಿಫುಲ್. ಇಲ್ಲಿ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಇಲ್ಲಿ ಫುಲ್ ಇದು ಕಾಣಿಸ್ತಿತ್ತು, ಮೌಂಟನ್ ಇದ್ರದ್ದು ಹಿಮದ ಪರ್ವತಗಳು ಇಲ್ಲಿ ಫುಲ್ಲು. ಈಗ ಮೋಡ ಕವರ್ ಆಗೋಯ್ತು, ಈಗೇನು ಕಾಣಿಸ್ತಾ ಇಲ್ಲ ನೋಡಿ. ಹಾಗೆ ಈ ಕಡೆ ಟರ್ನ್ ಮಾಡಿದ್ರೆ ಇದೇ ಫುಲ್ ನಾವಿರೋ ಜಾಗ. ಇದೇ ರೂಮು, ಇದು ರಶ್ಮಿ ಅವರಿರೋದು, ಅದು ನಾವಿರೋದು. ಇಟ್ಸ್ ಲೈಕ್ ದಿಸ್. ಈ ಥರ ರೂಮ್ಗಳು ಇಲ್ಲ, ಟೆಂಟ್ ಹೌಸ್ಗಳು. ಇದು ನಾವು ಊಟ ಮಾಡಿದ್ದು ಡೈನಿಂಗ್ ಹಾಲ್. ದಿಸ್ ಇಸ್ ಡೈನಿಂಗ್ ಹಾಲ್. ಇದು ಕಿಚನ್. ಇಲ್ಲಿ ಅಡುಗೆ ಮಾಡ್ತಾರೆ. ಜಸ್ಟ್ ಚಪಾತಿ, ಮಿಕ್ಸ್ಡ್ ವೆಜಿಟೇಬಲ್, ದಾಲ್ ಕೊಟ್ಟಿದ್ದ, ತುಂಬ ಚೆನ್ನಾಗಿತ್ತು. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್. ಸೋ ಬ್ಯೂಟಿಫುಲ್, ಸೋ ಸೀನಿಕ್. ಇಲ್ಲಿ ನಮ್ಮ ಮೆಂಬರ್ಸ್ ಎಲ್ಲ ಊಟ ಆದಮೇಲೆ ಸುಮ್ಮನೆ ಹಾಗೆ ಚಿಟ್ ಚಾಟ್ ಮಾಡ್ತಾ ಇದ್ದಾರೆ. ಚಿಲ್ಲಿಂಗ್ ಇನ್ ಚಿಲ್. ಸೋ ಬ್ಯೂಟಿಫುಲ್, ವೆರಿ ವೆರಿ ನೈಸ್. ಗುಡ್ ಮಾರ್ನಿಂಗ್. ಇವತ್ತು ಡೇಟು 25th ಥರ್ಸ್ಡೇ. ಇವತ್ತಿಗೆ ನಮ್ಮ ಟ್ರಾವೆಲ್ ಶುರು ಮಾಡಿ 1 ವೀಕ್ ಆಯಿತು. ಇದು ನಮ್ಮ ರೆಸಾರ್ಟ್ ಚೋಪ್ಟಾ. ನಿನ್ನೆ ಬಂದು ರಾತ್ರಿ ಉಳ್ಕೊಂಡ್ವಲ್ಲ, ಮಧ್ಯಾಹ್ನ ಅದು ಹಿಮಾಲಯನ್ ರೆಸಾರ್ಟ್. ಬೆಳಗ್ಗೆ ಪ್ಲ್ಯಾನ್ ಇದ್ದಿದ್ದು 5 ಗಂಟೆಗೆ ಹೊರಡೋದು, ತುಂಗನಾಥ್ ಬೆಟ್ಟ ಹತ್ತೋದಕ್ಕೆ ಶುರು ಮಾಡೋದು ಅಂತ. ಆದರೆ ಮಳೆ, ಮೋಸ್ಟ್ಲಿ ನಿಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ದಲ್ಲೇ ಇರ್ಬೋದು. ಅಲ್ಲಿ ನೋಡಿ, ಮಳೆ ಬರ್ತಾ ಇದೆ. ಇಟ್ಸ್ ರೈನಿಂಗ್. ಈಗ ಟೈಮ್ 6:20, ಇನ್ನೂ ಮಳೆ ನಿಂತಿಲ್ಲ, ಮಳೆ ಬರ್ತಾ ಇದೆ. ಎಲ್ಲ ಬಿಸಿನೀರು ಕೊಟ್ಟರು, ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸ್ವಲ್ಪ ಮಳೆ ಕಡಿಮೆ ಆದರೆ ಹೊರಡೋದು ಅಂತ ಕಾಯ್ತಾ ಇದ್ದೀವಿ. ಮಹಾದೇವ್ 7:30 ಈಗ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಮಳೆ ನಿಲ್ತು ಸುಮಾರು ಸ್ಕೈ ಕ್ಲಿಯರ್ ಆಗಿದೆ. ಚೋಪ್ಟಾನಲ್ಲಿ ತುಂಗನಾಥ್ ಹತ್ತಕ್ಕೆ ಶುರು ಮಾಡಿದ್ವಿ. ಎಸ್ ಎಸ್. ಸೊ ಈ ಥರ ಇದೆ, ಕ್ಲೀನಾಗಿದೆ ಪಾತ್, ಹೀಗೆ ನೀಟಾಗಿ. ಇಟ್ಸ್ ಲೈಕ್ ದಿಸ್. ತುಂಗನಾಥ್ ಬೆಟ್ಟ ಹತ್ತಕ್ಕೆ ಶುರು ಮಾಡಿ ಒಂದು 10 ನಿಮಿಷ ಆಗಿದೆ. ಇಲ್ಲಿ ಫುಲ್ಲು ರೋಡೋಡೆಂಡ್ರನ್ ಟ್ರೀಸ್, ಪುರಾನ್ಶ್ ಅಂತ ಕರೀತಾರಲ್ಲ, ಆದರೆ ಈಗ ಸೀಸನ್ ಆಗೋಗಿದೆ, ಹೂಗಳಿಲ್ಲ. ಇದೇ ಆ ಮರ, 2 ಕಡೆನೂ ಅದೇ ಮರ. ಇವತ್ತು ನಮ್ಮ ಜೊತೆ ಕಾಲಭೈರವ, 3 ನಾಯಿಗಳಿವೆ, 2 ಬಿಳಿದು 1 ಕಪ್ಪುದು ನಮ್ಮ ಜೊತೆನೇ ಬರ್ತಾ ಇದೆ. ಸುತ್ತಲೂ ಈ ಥರ ಇದೆ. ಸ್ವಲ್ಪ ಹತ್ತಿದ್ದೀವಿ, ಅಲ್ಲಿ ದೂರದಲ್ಲಿ ರೋಡೆಲ್ಲ ಕಾಣಿಸ್ತಾ ಇದೆ. ಇದು ವ್ಯೂ. ಈಗ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದೆ. ಬೆಳಗ್ಗೆ ತುಂಬ ಗುಡುಗ್ತಾ ಇತ್ತು, ಮಿಂಚು ಗುಡುಗು. ಈಗ ಓಪನ್ ಆಗ್ತಾ ಇದೆ. ಇಟ್ಸ್ ಲೈಕ್ ದಿಸ್. ಈ ಥರ ಬ್ಯೂಟಿಫುಲ್ ವ್ಯೂ. ಸ್ವಲ್ಪ ಬಂದಿದ್ದೀವಿ, ಮೇ ಬಿ 800 ಮೀಟರ್ಸ್ ಆ ಥರ ಬಂದಿದ್ದೀವಿ. ಇಲ್ಲಿಂದ ನೋಡಿದ್ರೆ ಸೂಪರ್ ವ್ಯೂ.
ಬ್ಯೂಟಿಫುಲ್ ಥರ ಇದೆ ಪಾತ್. ನೀಟಾಗಿದೆ, ತುಂಬ ಚೆನ್ನಾಗಿದೆ. ಏನಂದರೆ ಜಸ್ಟ್ 4 ಕಿಲೋಮೀಟರ್ಸ್ ಆಲ್ಟಿಟ್ಯೂಡ್ ಗೇನ್ ಆಗುತ್ತೆ ಅಷ್ಟೇ. ಸೊ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಫೋಟೋ ತೆಗಿಯೋರೆಲ್ಲ ಬೇಗ ಮೇಲೆ ಹೊಟ್ಟೋಗಿದ್ದಾರೆ. ಸೊ ನಾವು ಆರಾಮಾಗಿ ರಿಲ್ಯಾಕ್ಸಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಪ್ರಾಬ್ಲಿ 1 ಕಿಲೋಮೀಟ್ರಷ್ಟು ಬಂದಿದ್ದೀವಿ. ಈ ಥರ ವ್ಯೂಸ್ ಓಪನ್ ಅಪ್ ಆಗೋಕ್ಕೆ ಶುರು ಆಯಿತು. ಈಗ ಮೆಡೋಸ್ ಎಲ್ಲ ಇದೆ ಇಲ್ಲಿ. ಸೂಪರ್ಬ್. ಇದು ಶುರು ಬರ್ತಾಯಿದೆ. ಏನಂದರೆ ಡಿಸ್ಟೆನ್ಸ್ ಕಡಿಮೆ, ಇದು ಹೈಟ್ ಆಲ್ಟಿಟ್ಯೂಡ್ ಗೇನ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಕಡಿ ಚಡಾಯಿ ಅಂತಾರಲ್ಲ, ಸ್ಟೀಪ್ ಹಾಗೆ. ಸೊ ಅಲ್ಲಿ ನಿಂದ ಬಂದು ಹೀಗೆ ಇದ್ದೀವಿ. ಇದೆಲ್ಲ ಈ ಕಡೆ ರೈಟ್ ಸೈಡ್ ಈ ಥರ ವ್ಯೂ, ಲೆಫ್ಟ್ ಸೈಡ್ ಈ ಥರ ವ್ಯೂ. ಈಗ ಟೈಮ್ 8:15. ಸ್ವಲ್ಪ ಅಲ್ಲಿ ಕಾಣಿಸ್ತಿದೆಯಲ್ಲ ಶಾಪಲ್ಲಿ ಮ್ಯಾಗಿ ಮತ್ತು ಪರೋಟ ನಿಲ್ಲಿಸಿದ್ವಿ. ತಿಂಡಿ ಆಯಿತು. ಸೊ ಇವಾಗ ಮತ್ತೆ ಹತ್ತಕ್ಕೆ ಶುರು ಮಾಡಿದ್ದೀವಿ. ಕ್ಲೀನಾಗಿದೆ, ಎಲ್ಲೋ ಮಣ್ಣೇನೂ ಇಲ್ಲ. ಪಾತ್ ತುಂಬ ಚೆನ್ನಾಗಿದೆ. ಎಲ್ಲ ತಿಂದ್ಬಿಟ್ಟು ಈ ಥರ ವ್ಯೂ. ತುಂಬ ಫಾಸ್ಟಾಗಿ ಆಗಲ್ಲ. ನಾವು ಹತ್ತಕ್ಕೆ ಶುರು ಮಾಡಿದಾಗ ಆಗ ಕ್ಲಿಯರ್ ಇತ್ತು. ಇವಾಗ ನಿಧಾನಕ್ಕೆ ಮೋಡ ಕವರ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ವ್ಯೂ. ಸ್ವಲ್ಪ ಏದಷ್ಟು ಬರ್ತಾ ಇದೆ, ಬಟ್ ಆರಾಮಾಗಿ ನಿಧಾನಕ್ಕೆ ಹತ್ತಿದ್ದೀವಿ. ಸ್ಪೀಡೇನು ಇನ್ಕ್ರೀಸ್ ಮಾಡಿಲ್ಲ. ಇಲ್ಲಿ ಹೋಗಿ ಜಸ್ಟ್ ಅಲ್ಲಿ ಪಾತು, ಅಲ್ಲಿ ಆ ಮರದ ಹಿಂದೆ ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋದರೆ ಆಯಿತು ಅಷ್ಟೇ. ಜಾಸ್ತಿ ಏನಿಲ್ಲ, ಜಸ್ಟ್ ಹೈಟ್ ಅಷ್ಟೇ ಇದು. ಇಲ್ಲಿ ಪಾತ್ ಹೀಗೆ ಚೆನ್ನಾಗಿದೆ, ಆರಾಮಾಗಿದೆ. ಇಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ ಜನರು. ಈಗ ಟೈಮ್ 9:05, 9:05. ನೀನು ಜಸ್ಟ್ ಪ್ರಾಬ್ಲಿ 1.5 ಇರ್ಬೋದು ಹತ್ತತ್ರ, ಆರ್ 1.8. ಜಾಸ್ತಿ ಏನು ದೂರ ಇಲ್ಲ. ಮಳೆ ಸಣ್ಣಗೆ ಬರ್ತಾನೇ ಇದೆ. ಎಲ್ಲ ಹತ್ತಾ ಇದ್ದಾರೆ. ದಿಸ್ ಇಸ್ ದ ಪಾತ್. ಆ್ಯಂಡ್ they're climbing like this. ಇನ್ನೇನು ಜಸ್ಟ್ ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ. ಲುಕ್ಸ್ ಲೈಕ್ ಇನ್ನು 1 ಕಿಲೋಮೀಟ್ರ್ ಇರ್ಬೋದು. ಇಲ್ಲಿ ಬರ್ತಾ ಇದ್ದೀವಿ. ಈ ಸ್ಟ್ರೆಚ್ಚು ಇರೋದ್ರಲ್ಲಿ ನಾವು ಹತ್ತಿದ್ರಲ್ಲಿ ಈಗ ಇವತ್ತಿನ ಸ್ವಲ್ಪ ಸ್ಟೀಪ್ ಕ್ಲೈಂಬ್ ಇದೆ ರೀತಿ. ಬಾಕಿ ಎಲ್ಲ ಕೆಲವ್ರು ಮೇಲೆ ಹೋಗಿದ್ದಾರೆ, ಕೆಲವ್ರು ಬರ್ತಾ ಇದ್ದಾರೆ ಕೆಳಗಡೆ. ಜಸ್ಟ್ ಪ್ರಾಬ್ಲಿ ಅಲ್ಲಿ ಫ್ಲ್ಯಾಗ್ ಕಾಣಿಸ್ತಿದೆಯಲ್ಲ, ಅದೊಂದು ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇರ್ಬೋದು. ಪ್ರಾಬ್ಲಿ ಅಲ್ಲಿ ಹೋದರೆ ನಮಗೆ ದೇವಸ್ಥಾನ ಕಾಣಬಹುದು. ನೋಡೋಣ, ಅಲ್ಲಿ ಹೋಗಿ ದೇವಸ್ಥಾನ ಕಾಣಿಸೋಕ್ಕೆ ಶುರುವಾಯಿತು. ಫಸ್ಟ್ ಗ್ಲಿಂಪ್ಸ್ ಆಫ್ ಟೆಂಪಲ್. ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಅದು ಮೇಲೆ ಚಂದ್ರಶಿಲಾ ಪೀಕ್. ಏನು ಜಾಸ್ತಿ ಇಲ್ಲ. ಇಲ್ಲಿ ಹೋಗಿ ಅಲ್ಲಿ ಜನ ಹೋಗ್ತಿರಲ್ಲ, ಆ ಸ್ಟ್ರೆಚ್ ಹೋಗಿ ಫೈನಲ್ ಆಗೋಯ್ತು. ಇಲ್ಲಿ ರೋಡೋಡೆಂಡ್ರಮ್ ಫ್ಲವರ್ಸ್ ಇದೆ. ಕೆಳಗಡೆ ನಾವು ನೋಡಿದ್ದು ಪಿಂಕ್ ಇತ್ತು. ಆಲ್ಟಿಟ್ಯೂಡ್ ಗೇನ್ ಆದಂಗೆ ನೋಡಿ ಇಲ್ಲಿ ಬೇಬಿ ಪಿಂಕ್ ಆಗಿದೆ. ಇವಾಗ ಕೆಳಗಡೆ ರೆಡ್ ಇರುತ್ತೆ, ಪಿಂಕ್, ಇದೆಲ್ಲ ಅದೇನೆ, ಫುಲ್ ಪೂರ್ತಿ ಅದೇ. ಈಗ ಇನ್ನೂ ಒಂದು ಸ್ವಲ್ಪ ಹತ್ತಿರ ಬಂದ್ವಿ ಅಷ್ಟೇ. ಅದು ಕಾಣಿಸ್ತಾ ಇದೆಯಲ್ಲ, ಅದೇನೇ ದೇವಸ್ಥಾನ. ಎಲ್ಲ ಕೋತಿಗಳು ಈ ಥರ ಇದೆ ಅಷ್ಟೇ. ಮುಸ್ಲ ಟರ್ನ್ ಆದರೆ ಆಯಿತು. ಬಂದ್ವಿ, ಅದೇ ದೇವಸ್ಥಾನ. ಜಸ್ಟ್ ಲಾಸ್ಟ್ ಫ್ಯೂ ಮೀಟರ್ಸ್ ಅಷ್ಟೇ. ಇಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಆಯಿತು, ಅದೇ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಅಂದರೆ ಆಲ್ಮೋಸ್ಟ್ ಇಲ್ಲಿ 2 ಕಡೆನೂ ಈ ಥರ ಅಂಗಡಿಗಳಿದೆ. ರೀತಿ ಪ್ರಸಾದ, ತಿಂಡಿ, ನೀರು, ಜ್ಯೂಸು ಎಲ್ಲ ಸಿಗುತ್ತೆ ಇಲ್ಲಿ. ಮ್ಯಾಗಿ, ಪರೋಟ, ಅವಲಕ್ಕಿ ಥರದ್ದೆಲ್ಲ ಸಿಗುತ್ತೆ. ಅಲ್ಲಿ
ದೇವಸ್ಥಾನ. ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಎಲ್ಲ ರೈನ್ ಗೇರ್ ಹಾಕ್ಕೊಂಡು ನಡೀತಾ ಇದ್ದೀವಿ. ಜಸ್ಟ್ ಫ್ಯೂ ಮಿನಿಟ್ಸ್ ಅವೇ. ಈಗ ಟೈಮ್ 10:30. 7:30 ಶುರು ಮಾಡಿದ್ವಿ, 10:30 ಆಲ್ಮೋಸ್ಟ್. 10 ಗಂಟೆಗೆ ಬಂದ್ವಿ. ಅಲ್ಲೊಂಚೂರು ಬ್ರೇಕ್ ತೊಗೊಂಡು ಸೊ ಎಲ್ಲ ಸೇರಿದ್ರೆ ಒಂದು ಟೋಟಲಿ 3 hours ಅಂತ ಅನ್ಬೋದು. ಇವೇ ಸಂಡೋಶಿಲ್ ಆಗೋಗುತ್ತೆ ದೇವಸ್ಥಾನ. ಇಲ್ಲಿ ಹರ್ ಹರ್ ಮಹಾದೇವ್. 3 hours ತೊಗೊಂಡ್ವಿ ರಫ್ಲಿ ಅಬೌಟ್. ಇದೇ ದೇವಸ್ಥಾನ ತುಂಗಾನಾಥ್. 12,076 ಫೀಟ್ ಇದೆ. 12,076 ಫೀಟ್ ಹೈಯೆಸ್ಟ್ ಶಿವ ಟೆಂಪಲ್ ಇನ್ ದ ವರ್ಲ್ಡ್ ಇದು. ಸೊ ಯು ರೀಚ್ಡ್. ಎಸ್, ವಿ ಡಿಡ್ ಇಟ್. ಗುರುದತ್ತಿಲ್ಲಿ ಬಂದರು ಈಗ. ಇಸ್ ದ ಎಂಟ್ರೆನ್ಸ್. ಈ ಥರ ಸುಮ್ಮನೆ ಒಂದು ಆರ್ಚ್ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನ. नमोऽस्तु नीलग्रीवाय सहस्राक्षाय मीदुषे अथो ये अस्य सत्त्वानो हन्तेभ्यो करन् नमः प्रमुञ्च धन्वनस्त्वमुभयोदाग्नियोज्याम् याश्च ते हस्तैषवः पराता भगवो वप अवतत्य धनुस्त्वगम् सहस्राक्षशते शुधे निशीर्य शल्यानां मुखा शिवो नः सुमना भव विद्यन्तनुक्कपर्दिनो विशल्यो बाणवागम् मुदा अनेशन्नस्येषवाभुरस्य निषङ्गतिः याते हेतिर्मीडुष्टमहस्ते बभूव ते धनो त्रयास्मान् विश्वतस्त्वमेष्मया परिभुजा नमस्ते अस्त्वायुधायानातताय धृष्णवे उभाभ्याम् उदते नमो बाहुभ्यां तव धन्वने परिते धन्वनो हेतिरस्मान् वृणक्तु विश्वतः अथो यशस्तवारे अस्मन्निदेहितम् शम्भवे नमः नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवाय नमः. ದೇವಸ್ಥಾನದಲ್ಲಿ ವಿಡಿಯೋ ಫೋಟೋಗ್ರಫಿ ಅಲೋಡ್ ಇಲ್ಲ. ಸೊ ಇವಾಗ ಆಚೆ ಬಂದ್ವಿ. ಟೈಮ್ 11:50. ತುಂಬ ಚೆನ್ನಾಗಾಯಿತು. ಎಲ್ಲ ಅಭಿಷೇಕ ಜಲ ಕೊಟ್ಟು ಅಭಿಷೇಕ ಮಾಡಿಸಿದ್ರು ಎಲ್ಲರ ಕೈಯಲ್ಲೂ, ಮಕ್ಕಳ ಕೈಯಲ್ಲಿ, ನಮ್ಮ ಕೈಯಲ್ಲಿ, ಎಲ್ಲರ ಕೈಯಲ್ಲೂ. ತುಂಬಾ ಚೆನ್ನಾಗಾಯಿತು ದರ್ಶನ. ಹಬ್ಬ. ಜೈ ಹರ ಹರ ಮಹಾದೇವ್, ಜೈ ಶಂಭು. ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ವ್ಯೂ. ಅಷ್ಟು ಚೆನ್ನಾಗಿದೆ. ನಾವು ಮೇಲಿದ್ದಾಗ ಫುಲ್ ಮಳೆ ಬರ್ತಿತ್ತು. ಈಗ ಫುಲ್ ಓಪನ್ ಅಪ್ ಆಗಿದೆ. ದಿಸ್ ದ ವ್ಯೂ. ಸ್ವಲ್ಪ ಇಳ್ದಿದ್ದೀವಿ ಇವಾಗ. ಪ್ರಾಬ್ಲಿ 1 ಕಿಲೋಮೀಟ್ರ್ ಇಳ್ದಿರಬೇಕು. ತುಂಬ ಜನ ಹತ್ತುತ್ತಾ ಇದ್ದಾರೆ. ದಿಸ್ ದ ಪಾತ್ ಗೆಟಿಂಗ್ ಡೌನ್. ಇಲ್ಲಿ ನೋಡಿದ್ರೆ ದಿಸ್ ಇಸ್ ದ ವೇ ಫ್ರಮ್ ವೇರ್ ವಿ ಆರ್ ಕಮ್ಮಿಂಗ್. ಅಲ್ಲಿ ಮೇಲೆ ಮೋಡ ಥರ ಆಗ್ತಾ ಇದೆಯಲ್ಲ, ಅದು ಹಿಂಭಾಗದಲ್ಲಿದೆ ದೇವಸ್ಥಾನ. ಸೊ 12 ಗಂಟೆಗೆ ಶುರು ಮಾಡಿದ್ವಿ. ಆಯಿತು, ಒಂದು ಇಳಿದು ಬಿಡ್ತೀವಿ ಬೇಗ ಅಂತ ಅನಿಸ್ತಿದೆ. ಜಸ್ಟ್ ಟೇಕಿಂಗ್ ಬ್ರೇಕ್. ಎಲ್ಲ ಫೋಟೋ ಸೆಷನ್, ಸೆಲ್ಫಿ ಎಲ್ಲ ನಡೀತಾ ಇದೆ. ಬೈ ಫಾರ್ ನೌ. ಹೀಗೆ ನಾವು ಯಶಸ್ವಿಯಾಗಿ ತುಂಗಾನಾಥ್ ಟ್ರೆಕ್ ಮುಗಿಸಿದ್ವು. ಈ ಟ್ರೆಕ್ ಒಳ್ಳೆ ಅನುಭವ ನೀಡಿತ್ತು. ದೇವರ ದರ್ಶನ ಹಾಗೂ ಜಲಾಭಿಷೇಕ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಅವಿಸ್ಮರಣೀಯ. ದಾರಿ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂತು. ಆದರೆ ಇಂತಹ ಚಾಲೆಂಜಸ್ ಇದ್ದಾಗಲೇ ಅದ್ರ ಮಜಾ ಬರೋದಲ್ವಾ. ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಹರ್ ಹರ್ ಮಹಾದೇವ್.